ಒಂದ್ ಕಡೆ ಬಿಜೆಪಿ ಬಂಡಾಯ ಧಗಧಗ ಅಂತ ಇದ್ರೆ ಅತ್ತ ಕಾಂಗ್ರೆಸ್ನಲ್ಲೂ ಪವರ್ ಶೇರಿಂಗ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ನನ್ನ ಸೀಟು ಗಟ್ಟಿಯಾಗಿದೆ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಬಣಬಡಿದಾಟ ದೊಡ್ಡ ಸದ್ದು ಮಾಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸೀಟ್ ಹಂಚಿಕೆ ಒಪ್ಪಂದ ಭರ್ಜರಿ ಸೌಂಡ್ ಮಾಡ್ತಿದೆ. ಡಿಸಿಎಂ ಡಿಕೆ ಅವರ ಹೇಳಿಕೆಯಿಂದಲೇ ಶುರುವಾಗಿದ್ದ ಈ ಚರ್ಚೆಗೆ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿ ಉತ್ತರಿಸಿದ್ರು. ಅವರಿಬ್ಬರೇ ರಾಜಕಾರಣ ಮಾಡಲಿ ಅಂತ ಸಿಡಿದಿದ್ರು. ಇದೇ ಹೊತ್ತಲ್ಲಿ ಸಚಿವ ಮುನಿಯಪ್ಪ ಕೂಡ ಒಪ್ಪಂದ ಆಗಿದೆ ಅಂತ ಹೇಳಿದ್ದು ಅಧಿಕಾರ ಹಂಚಿಕೆ ಚರ್ಚೆಗೆ ಮತ್ತೆ ತುಪ್ಪ ಸುರಿದಿತ್ತು. ಸಚಿವ ಸಂಪುಟದಲ್ಲೇ ದಿನಕ್ಕೊಂದು ಹೇಳಿಕೆ ಗೊಂದಲ ಮೂಡಿಸಿದೆ. ಆದ್ರೀಗ ಎಲ್ಲದಕ್ಕೂ ಇತಿಶ್ರೀ ಹಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ನಮ್ಮಲ್ಲಿ ಯಾವುದೇ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ. ಸಿಎಂ ಡಿಸಿಎಂ ಸಚಿವರಿಂದ ಒಬ್ಬರಿಂದೊಬ್ಬರ ಸ್ಪಷ್ಟನೆ. ಮೊನ್ನೆಯಷ್ಟೇ ಸಚಿವ ಕೆಎಚ್ ಮುನಿಯಪ್ಪ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ದು ನಿಜ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಸಚಿವ ಕೆಎಚ್ ಮುನಿಯಪ್ಪ ಅಂಥ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸ್ಪಷ್ಟನೆ ನೀಡಿ ಟ್ವೀಟ್ ಮಾಡಿದ್ದಾರೆ. 2.5 ವರ್ಷ ಅಂತ ತೀರ್ಮಾನ ಆಗಿದೆ ಅನ್ನೋ ವಿಷಯವನ್ನ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ನನಗೆ ಆಶ್ಚರ್ಯ ಆಯಿತು. ನಾನು ಈ ಸಬ್ಜೆಕ್ಟ್ನಲ್ಲಿ ಇದೆಲ್ಲ ಮಾತಾಡಿಲ್ಲ. ನಾನು ಕೇಳಿದ್ದು ಅವರು ಏನು ಹಾಸನದಲ್ಲಿ ಹೇಳಿದರು ಅದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ದೀನಿ. ಈಗೂ ಹೇಳ್ತೀನಿ, ಮುಖ್ಯ ವಿಷಯಗಳು ಹೈಕಮಾಂಡ್ಗೆ ಬಿಟ್ಟಿದ್ದು. ನನ್ನ ಸೀಟು ಗಟ್ಟಿಯಾಗಿದೆ ಎಂದ ಸಿಎಂ ಸಿದ್ದರಾಮಯ್ಯ. ನೋ ಕ್ವೆಶ್ಚನ್ ಆಫ್ ಒಪ್ಪಂದ ಎಂದ ಡಿಸಿಎಂ ಡಿಕೆ. ಇನ್ನು ಒಪ್ಪಂದ ಆಗಿದೆ ಅಂತ ಹೇಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈಗ ನೋ ಕ್ವೆಶ್ಚನ್ ಆಫ್ ಒಪ್ಪಂದ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನನ್ನ ಸೀಟು ಗಟ್ಟಿಯಾಗಿದೆ ಅಂತ ಪುನರುಚ್ಚರಿಸಿದ್ದಾರೆ. ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು. 2ನೇ ಸಾರಿ ಮುಖ್ಯಮಂತ್ರಿ ಆದೆ ನಾನು. ನೋ ಕ್ವಶನ್ ಆಫ್ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಯಾವುದೂ ಇಲ್ಲ. ನಾನು ನ್ಯಾಷನಲ್ ಚಾನಲ್ ಹೇಳಿದ್ದೇನೆ, ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್. ನನಗೆ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆದರೆ ಸಿಎಂ ಸಿದ್ದರಾಮಯ್ಯ ನಾನು ರಾಜಕೀಯ ಕೊನೆಗಾಲದಲ್ಲಿದ್ದೀನಿ ಅಂತ ಹೇಳಿರೋದು ಅಚ್ಚರಿಗೂ ಕಾರಣವಾಗಿದೆ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿದ್ದೀನಯ್ಯ. ಎಲ್ಲವನ್ನೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಎಂದ ಸಚಿವರು. ಸಿಎಂ ಡಿಸಿಎಂ ಮಾತ್ರವಲ್ಲ, ಸಚಿವರು ಕೂಡ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲವನ್ನೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂದಿದ್ದಾರೆ. ಅದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡು ಅವರೆಲ್ಲ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ, ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗಲೂ ಹೇಳಿದ್ದೇನೆ, ಹೈಕಮಾಂಡ್ ಅಂತಿಮ ಅಂತ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಏನು ಹೇಳ್ತದೆ ಹಂಗೆ ಕೇಳ್ತಾರೆ. ಯಾವುದೂ ಗೊಂದಲ ಇಲ್ಲ, ಯಾವುದೋ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಲ್ಲ. ಅದನ್ನು ಶಿವಕುಮಾರ್ ಅವರು ಹೇಳ್ಯಾರ, ವಾಟ್ ಸಿ ಎಮ್ ಸೇಸ್ ಈಸ್ ಫೈನಲ್ ಅಂತ ಹೇಳ್ಯಾರ. ಮತ್ತು ವಾಟ್ ಮೋರ್ ಯು ವಾಂಟ್? ಯು ಶುಡ್ ಕ್ಲೋಸ್ ದಿ ಸಬ್ಜೆಕ್ಟ್. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನೀವು ಇಷ್ಟೆಲ್ಲ ದೊಡ್ಡ ಶಕ್ತಿ, ಇಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕರಾಗಿದ್ದೀರಾ. ಈ ರಾಷ್ಟ್ರದಲ್ಲೂ ಸಹ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರತಿ ರಾಜ್ಯದಲ್ಲಿ ಗುರುತಿಸುವಂಥ ಮಟ್ಟಕ್ಕೆ ಬೆಳೆದಿರೋದು ನೀವು ಒಬ್ಬರೇನೆ. ಎಲ್ಲರೂ ಮುಖ್ಯಮಂತ್ರಿ ಆದ ಮೇಲೆ ಅವರಿಗೆ ಪರಿಚಯ ಆಗ್ತಿದ್ರೇನೋ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದವಾಗಿಲ್ಲ ಅನ್ನೋ ವಿಚಾರವನ್ನ TV9 ಕೂಡ ಹೇಳ್ತಾ ಬಂದಿದೆ. ಆದರೆ ಕೆಲ ಮಾಧ್ಯಮಗಳು ಹುಟ್ಟುಹಾಕಿರೋ ಗೊಂದಲಗಳಿಗೆ ಇದೀಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇಡೀ ಸಚಿವ ಸಂಪುಟವೇ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದೆ. ಅಧಿಕಾರ ಹಂಚಿಕೆ ಗೊಂದಲಕ್ಕೆ ತೆರೆ ಎಳೆದಿದೆ. ಬ್ಯೂರೋ ರಿಪೋರ್ಟ್ TV9.